ಬೆಂಗಳೂರಿನ ಕೃಷ್ಣಯ್ಯನ ಪಾಳ್ಯದಲ್ಲಿರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ವಿಜೃಂಭಣೆಯಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸಲಾಯಿತು. ಬಾಲಕೃಷ್ಣನಿಗೆ ಪಂಚಾಮೃತ ಅಭಿಷೇಕ, ನೈವೇದ್ಯ ಸಮರ್ಪಣೆ, ಅಲಂಕಾರ, ದೇವರ ದರ್ಶನಕ್ಕೆ ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಧರ್ಮದರ್ಶಿಗಳಾದ ಶ್ರೀಮತಿ ಮೀನಾಕ್ಷಿ ಲಕ್ಷ್ಮೀಪತಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ದೇವರ ಕಾರ್ಯವನ್ನ ಮಾಡುತ್ತಿದ್ದೇವೆ. ಲೋಕ ಕಲ್ಯಾಣಕ್ಕಾಗಿ ದೇವರ ಪೂಜೆ ಮಾಡುತ್ತಿರುವುದು ನಮಗೆ ಸಂತಸ ತಂದಿದೆ ಎಂದರು. ಇನ್ನು ನಾಗವಾರಪಾಳ್ಯ ಕಾಂಗ್ರೆಸ್ ಮುಖಂಡರಾದ ಶ್ರೀಧರ್ ಮಾತನಾಡಿ, ಧರ್ಮರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಪಡೆಯುವುದು ನಮಗೆಲ್ಲ ಪುಣ್ಯ. ಭಗವಂತ ಇಡೀ ಸಕಲ ಜೀವರಾಶಿಗಳಿಗೆ ಒಳ್ಳೆಯದನ್ನ ಮಾಡಲೆಂದು ಪ್ರಾರ್ಥಿಸುವುದಾಗಿ ತಿಳಿಸಿದರು. ದೇವಾಲಯಕ್ಕೆ ಸಾವಿರಾರು ಜನ ಭಕ್ತರು ಬಂದು ದೇವರ ದರ್ಶನ ಪಡೆದು ಪುಳಕಿತರಾದರು. ಹೊರಗೇನಿಲ್ಲ, ನಾವು ಸುಮಾರು ಇಲ್ಲಿ 25 ವರ್ಷದಿಂದನೂ ನಾವಿಲ್ಲಿ ದೇವಸ್ಥಾನ ಶ್ರೀ ವೇಣುಗೋಪಾಲ ಸ್ವಾಮಿ ರಾಧಾ ರುಕ್ಮಿಣಿ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕಟ್ಟಿಸಿದ್ದೀವಿ ಗ್ರಾಮದ ಪರವಾಗಿ. ಅವತ್ತಿಂದ ನಡೆಸ್ಕೊಂಡು ಬರ್ತಾನೆ ಇದ್ದೀವಿ. ಇವತ್ತು ಅದೇ ರೀತಿ ನಿನ್ನೆಯಿಂದ ದೇವತಾ ಕಾರ್ಯಕ್ರಮಗಳು ನಡೀತಾ ಇದೆ. ಹೋಮಗಳು ಅವನೆಲ್ಲ ಬಂದು ಇವಾಗ ಪೂರ್ಣಾವತಿ ಆಯಿತು. ಪೂರ್ಣಾವತಿ ಆದ ನಂತರ ಪ್ರಸಾದ ಕಾಣಿಸ್ತಿದೆ. ಹೀಗೆ ಇವಾಗ ಮಧ್ಯಾಹ್ನ ರಂಗೋಲಿ ಸ್ಪರ್ಧೆ ಇದೆ ನಮ್ಮ ಗ್ರಾಮದ ಹೆಣ್ಮಕ್ಳ ಕಡೆಯಿಂದ. ಮತ್ತು ಸಾಯಂಕಾಲ ಇದು ಮಕ್ಕಳಿಂದ ಕೃಷ್ಣ ವೇಷಧಾರಿಗಳು ಆ ಕಾರ್ಯಕ್ರಮ ಇದೆ ಅವ್ರಿಗೆಲ್ಲ. ಆಮೇಲೆ ಇದು ಬೆಣ್ಣೆ ಮಡಿಕೆ ಹೊಡೆಯೋ ಕಾರ್ಯಕ್ರಮ ಇದೆ. ಒಂದು 10ರಿಂದ 15 ವರ್ಷ ಮಕ್ಕಳು ಗಂಡು ಮಕ್ಕಳಿಂದ. ತದನಂತರ 7 ಗಂಟೆ ಅವರಿಗೆಲ್ಲ ಒಂದು ಸಮಾಧಾನಕಾರ ಬಹುಮಾನಗಳು ಹಚ್ಚಿ ತಿರುಗಿ ಸಾಯಂಕಾಲ ಪ್ರಸಾದ ವಿನಿಯೋಗ ಇದೆ. ಮತ್ತು ಎಲ್ಲ ದೇವರ ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷವೂ ಇದೇ ರೀತಿ ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಪ್ರತಿ ವರ್ಷದಂತೆ ಈ ವರ್ಷ ಸಹ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಈಗ ನಮ್ಗೆ 20ನೇ ವರ್ಷ 21 ವರ್ಷ ಆಗ್ತಾ ಬರ್ತಾ ಇದೆ. ನಾವು ಕೃಷ್ಣ ಜಯಂತಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಮಕ್ಕಳಿಗೆ ಕೃಷ್ಣ ವೇಷ ಮತ್ತು ರಂಗೋಲಿ ಒಂದು ಸ್ಪರ್ಧೆ ಇರುತ್ತೆ. ಅವ್ರಿಗೆಲ್ಲ ಬಹುಮಾನಗಳು ವಿತರಣೆ ಮಾಡ್ತೀವಿ. ಹಾಗೆ ಅನ್ನದಾನ ಇರುತ್ತೆ. ಎಲ್ಲ ಚೆನ್ನಾಗಿ ಅನ್ನದಾನ ನಮ್ಮದು ಸುಮಾರು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈಗಲೂ ಅಷ್ಟೇ ಆ ಪರಮಾತ್ಮನ ಒಂದು ನಮಗೆ ದಾರಿ ತೋರಿಸಿದ್ದಾರೆ. ನಾವು ಆ ಯಪ್ಪನ ಮೂಲಕ ಕೃತಜ್ಞತೆಗಳನ್ನು ವೇಣುಗೋಪಾಲ ಸ್ವಾಮಿಗೆ ತಲುಪಿಸ್ತಾ ಇದ್ದೀವಿ. ಹಾಗೆ ಎಲ್ಲ ಬಂದು ಪ್ರಸಾದ ತೊಗೊಂಡೋಗಿ ನಮ್ಮ ಗ್ರಾಮ ಕೃಷ್ಣಯ್ಯನ ಪಾಳ್ಯದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಒಂದು ಲೋಕೋ ಸುಖಿನೋ ಭವಂತು, ಎಲ್ಲರಿಗೂ ಆರೋಗ್ಯ ಕೊಡಲಿ ಅಂತ ಭಗವಂತನಂತ ಬೇಡ್ಕೊತ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಾರೆ. ಕೃಷ್ಣಂ ವಂದೇ ಜಗದ್ಗುರು ಏನು ಈ ಶ್ಲೋಕಗಳಲ್ಲೂ ವೇದಗಳಲ್ಲೂ ಇದೆ, ಅದು ತುಂಬ ನಿಜ. ಈ ಜಗತ್ತಿಗೆ ಕೃಷ್ಣ ಗುರುವೆಂಬುದು ಭಾಳ ಸತ್ಯ. ಅಷ್ಟೇ ಅವನ ಭಕ್ತಾದಿಗಳನ್ನು ನಾವು ಅವನ ಜನ್ಮಾಷ್ಟಮಿಯನ್ನು ಆಚರಿಸುತ್ತಿದ್ದೇವೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿಯನ್ನು ಶ್ರೀ ಲಕ್ಷ್ಮೀಪತಿಯವರು ಇವತ್ತು ನಮ್ಮನ್ನೆಲ್ಲ ಕರೆದಿ ಸನ್ಮಾನ ಮಾಡಿದ್ದಾರೆ. ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ಹಬ್ಬಕ್ಕೆ ಪಾತ್ರರಾಗಿ ನಾವು ತುಂಬ ದಿನರಾಗಿದ್ದೇವೆ ಅಂತ ಹೇಳುತ್ತಾ ನನ್ನ ಥ್ಯಾಂಕ್ ಯು.